ಮಾಹಿತಿನ ಪಡ್ಕೊಳ್ತೀವಿ. ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅತ್ತ ದರ್ಶನ್ ಡಿಸ್ಚಾರ್ಜ್, ಇತ್ತ ಪವಿತ್ರ ಕೂಡ ರಿಲೀಸ್ ಆಗಲಿದ್ದಾರೆ. ಹಿಂದೆ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ದರ್ಶನ್ ಪವಿತ್ರ ಪರ ವಕೀಲರಿಂದ ಮೆಮೊ ಸಲ್ಲಿಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜಾಮೀನು ಷರತ್ತುಗಳು ಪೂರೈಸುವುದಕ್ಕೆ ಮೆಮೊ ಸಲ್ಲಿಕೆ ಆಗಿದೆ. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಮೆಮೊ ಸಲ್ಲಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗ್ತಾ ಇದ್ದಂತೆ ಆ ಕಡೆ ಪವಿತ್ರ ಗೌಡ ಕೂಡ ಇವತ್ತು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಅವರ ತಾಯಿ ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇದ್ದಾಗ ಬಹಳ ಭಾವುಕರಾದ್ರು. ಅಲ್ಲಿ ರೇಣುಕಾ ಸ್ವಾಮಿ ಅವ್ರನ್ನ ಕಳೆದುಕೊಂಡು ಪೋಷಕರು ದುಃಖ ತಪ್ತರಾಗಿದ್ರೆ, ಇಲ್ಲೂ ಕೂಡ ಪವಿತ್ರ ಗೌಡ ಅವರ ಮಗಳ ಸರಿಯಾಗಿ ಆರೈಕೆ ಆಗ್ತಾ ಇಲ್ಲ. ಆಕೆ ಕೂಡ ತಾಯಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾಳೆ. ಹಾಗಾಗಿ ಪವಿತ್ರ ಗೌಡ ಅವರ ಆಗಮನದಿಂದ ಸಂಭ್ರಮ ಇದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ರು. ಹಾಗಾಗಿ ತುದಿಗಾಲಲ್ಲಿ ಕಾಯ್ತಿದ್ದಾರೆ ಪವಿತ್ರ ಗೌಡ, ಯಾವಾಗ ಆಚೆ ಬರ್ತೀವಿ, ಬೇರೆ ಪ್ರಪಂಚ ಯಾವಾಗ ನೋಡ್ತೀವಿ ಅಂತ. ಒಟ್ನಲ್ಲಿ 4 ಗೋಡೆಯ ಮಧ್ಯೆ ಸೀಮಿತ ಆದಂತಹ ಪವಿತ್ರ ಗೌಡ ಈಗ ಒಂದ್ ರೀತಿ ಹೊಸ ಪ್ರಪಂಚಕ್ಕೆ ಬಂದಂಗೆ. ಹಾಗಾಗಿ ಒಂದ್ ಕಡೆ ಕುಟುಂಬಸ್ಥರು ಕಾಯ್ತಿದ್ದಾರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಕಾಯ್ತಿದ್ದಾರೆ. ಈ ಕಡೆ ದರ್ಶನ್ ಕೂಡ ಯಾವಾಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಅಪಾರ ಅಭಿಮಾನಿ ಬಳಗ ಕಾಯ್ತಾ ಇದೆ. ದರ್ಶನ್ ಅವರ ದರ್ಶನ ಪಡೆದುಕೊಳ್ಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಅವರಿಗೆ ರೆಗ್ಯುಲರ್ ಬೇಲ್ ನೀಡ್ತಾ ಇದ್ದಂತೆಯೇ ಅವರ ಮನೆಯ ಮುಂಭಾಗ ಯಾವ ರೀತಿ ಸಂಭ್ರಮ ಪಡ್ತಾ ಇದ್ರು ಅಭಿಮಾನಿಗಳು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಒಂದ್ ಕಡೆ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ, ಇಬ್ಬರು ಕೂಡ ಒಬ್ರು ಆಸ್ಪತ್ರೆಯಿಂದ ರಿಲೀಸ್ ಆದ್ರೆ ಮತ್ತೊಬ್ರು ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮತ್ತೆ ನನ್ನ ಇಬ್ಬರು ಸಹೋದ್ಯೋಗಿಗಳು, ಸ್ಮಿತಾ ಜೊತೆಗೆ ಮತ್ತಿಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ ಇದ್ದಾರೆ, ಮತ್ತೊಂದು ಕಡೆ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಿಂದ ಅರವಿಂದ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೀರಿ, ನಿರಂತರ ವರದಿ ಮಾಡ್ತಿದ್ದೀರಿ. ದರ್ಶನ್ ಅವರ ಡಿಸ್ಚಾರ್ಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಕನ್ಫರ್ಮೇಶನ್ ಇದೆಯಾ? ಆ ಕುರಿತಂತೆ ಏನಾದ್ರೂ ಸಿದ್ಧತೆಗಳು ಆಗ್ತಾ ಇದೆಯಾ? ಅಲ್ಲಿ ಆ ವಾತಾವರಣ ನೋಡಿದಾಗ ಏನ್ ಮಾಹಿತಿ ಕೊಡ್ತೀರಿ? ಖಂಡಿತ ಶ್ರುತಿ, ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರಿಗೆ ಇವತ್ತು ಒಂದು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಬೇಲ್ ಕಾಪಿ ಕೂಡ ಇವತ್ತು ಬರುತ್ತೆ ಅನ್ನುವಂಥದ್ದು ಈಗ ಸದ್ಯ ಹೇಳ್ತಾ ಇರುವಂಥದ್ದು. ಮನೆಯಿಂದ ಒಂದು ಬಟ್ಟೆಗಳಾಗಿರ್ಬೋದು, ಊಟ ಆಗಿರ್ಬೋದು ದರ್ಶನ್ ಅವರಿಗೆ ಬಂದಿರುವಂಥದ್ದು, ಮನೆಯಿಂದ ಸಂಬಂಧಿಕರು ಬಂದಿರುವಂಥದ್ದು. ದರ್ಶನ್ ಅವರಿಗೆ ಅಧಿಕೃತವಾಗಿ ಇವತ್ತೇ ಡಿಸ್ಚಾರ್ಜ್ ಆಗುತ್ತೆ ಅನ್ನೋ ಒಂದು ಬಗೆಗೆ ಯಾವುದೇ ರೀತಿಯಾದಂತಹ ಆಸ್ಪತ್ರೆಯ ಅಧಿಕೃತ ಮೂಲಗಳಿಂದ ಯಾವುದೇ ಮಾಹಿತಿ ಬಂದಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಅಭಿಮಾನಿಗಳು ಕಾತರತೆಯಿಂದ ಕಾಯ್ತಾ ಇದ್ದಾರೆ ದರ್ಶನ್ ಅವರಿಗೆ ಇವತ್ತು ಡಿಸ್ಚಾರ್ಜ್ ಆಗ್ಬೋದು ಅಂತ. ಇನ್ನೊಂದು ಅವರ ವೈದ್ಯಕೀಯ ವರದಿಯನ್ನು ನೋಡೋದಾದ್ರೆ ಅವರಿಗೆ ಸರ್ಜರಿಯ ಅವಶ್ಯಕತೆ ಹಿನ್ನೆಲೆಯಲ್ಲಿ ಓಕೆ ಅರವಿಂದ್, ವಾಪಸ್ ಬರ್ತೀನಿ, ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ನೋಡ್ತಾ ಇದ್ವಿ, ಇದು ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಮ್ಮ ಅನೇಕ ಪ್ರತಿನಿಧಿಗಳು ಕ್ಷಣದ ಮಾಹಿತಿನ ಕೊಡ್ತಿದ್ದಾರೆ. ಸ್ಮಿತಾ ಇದ್ದಾರೆ, ಮತ್ತೊಂದು ಕಡೆ ಅರವಿಂದ್ ಕೂಡ ಮಾಹಿತಿನ ಪಡ್ಕೊಳ್ತೀವಿ. ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅತ್ತ ದರ್ಶನ್ ಡಿಸ್ಚಾರ್ಜ್, ಇತ್ತ ಪವಿತ್ರ ಕೂಡ ರಿಲೀಸ್ ಆಗಲಿದ್ದಾರೆ. ಹಿಂದೆ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ದರ್ಶನ್ ಪವಿತ್ರ ಪರ ವಕೀಲರಿಂದ ಮೆಮೊ ಸಲ್ಲಿಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜಾಮೀನು ಷರತ್ತುಗಳು ಪೂರೈಸುವುದಕ್ಕೆ ಮೆಮೊ ಸಲ್ಲಿಕೆ ಆಗಿದೆ. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಮೆಮೊ ಸಲ್ಲಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗ್ತಾ ಇದ್ದಂತೆ ಆ ಕಡೆ ಪವಿತ್ರ ಗೌಡ ಕೂಡ ಇವತ್ತು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಅವರ ತಾಯಿ ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇದ್ದಾಗ ಬಹಳ ಭಾವುಕರಾದ್ರು. ಅಲ್ಲಿ ರೇಣುಕಾ ಸ್ವಾಮಿ ಅವ್ರನ್ನ ಕಳೆದುಕೊಂಡು ಪೋಷಕರು ದುಃಖ ತಪ್ತರಾಗಿದ್ರೆ, ಇಲ್ಲೂ ಕೂಡ ಪವಿತ್ರ ಗೌಡ ಅವರ ಮಗಳ ಸರಿಯಾಗಿ ಆರೈಕೆ ಆಗ್ತಾ ಇಲ್ಲ. ಆಕೆ ಕೂಡ ತಾಯಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾಳೆ. ಹಾಗಾಗಿ ಪವಿತ್ರ ಗೌಡ ಅವರ ಆಗಮನದಿಂದ ಸಂಭ್ರಮ ಇದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ರು. ಹಾಗಾಗಿ ತುದಿಗಾಲಲ್ಲಿ ಕಾಯ್ತಿದ್ದಾರೆ ಪವಿತ್ರ ಗೌಡ, ಯಾವಾಗ ಆಚೆ ಬರ್ತೀವಿ, ಬೇರೆ ಪ್ರಪಂಚ ಯಾವಾಗ ನೋಡ್ತೀವಿ ಅಂತ. ಒಟ್ನಲ್ಲಿ 4 ಗೋಡೆಯ ಮಧ್ಯೆ ಸೀಮಿತ ಆದಂತಹ ಪವಿತ್ರ ಗೌಡ ಈಗ ಒಂದ್ ರೀತಿ ಹೊಸ ಪ್ರಪಂಚಕ್ಕೆ ಬಂದಂಗೆ. ಹಾಗಾಗಿ ಒಂದ್ ಕಡೆ ಕುಟುಂಬಸ್ಥರು ಕಾಯ್ತಿದ್ದಾರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಕಾಯ್ತಿದ್ದಾರೆ. ಈ ಕಡೆ ದರ್ಶನ್ ಕೂಡ ಯಾವಾಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಅಪಾರ ಅಭಿಮಾನಿ ಬಳಗ ಕಾಯ್ತಾ ಇದೆ. ದರ್ಶನ್ ಅವರ ದರ್ಶನ ಪಡೆದುಕೊಳ್ಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಅವರಿಗೆ ರೆಗ್ಯುಲರ್ ಬೇಲ್ ನೀಡ್ತಾ ಇದ್ದಂತೆಯೇ ಅವರ ಮನೆಯ ಮುಂಭಾಗ ಯಾವ ರೀತಿ ಸಂಭ್ರಮ ಪಡ್ತಾ ಇದ್ರು ಅಭಿಮಾನಿಗಳು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಒಂದ್ ಕಡೆ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ, ಇಬ್ಬರು ಕೂಡ ಒಬ್ರು ಆಸ್ಪತ್ರೆಯಿಂದ ರಿಲೀಸ್ ಆದ್ರೆ ಮತ್ತೊಬ್ರು ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮತ್ತೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಸ್ಮಿತಾ ಜೊತೆಗೆ ಮತ್ತಿಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ ಇದ್ದಾರೆ. ಮತ್ತೊಂದು ಕಡೆ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಿಂದ ಅರವಿಂದ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೀರಿ, ನಿರಂತರ ವರದಿ ಮಾಡ್ತಿದ್ದೀರಿ. ದರ್ಶನ್ ಅವರ ಡಿಸ್ಚಾರ್ಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಕನ್ಫರ್ಮೇಶನ್ ಇದೆಯಾ? ಆ ಕುರಿತಂತೆ ಏನಾದರೂ ಸಿದ್ಧತೆಗಳು ಆಗ್ತಾ ಇದೆಯಾ? ಅಲ್ಲಿ ಆ ವಾತಾವರಣ ನೋಡಿದಾಗ ಏನು ಮಾಹಿತಿ ಕೊಡ್ತೀರಿ? ಖಂಡಿತ ಶ್ರುತಿ, ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರಿಗೆ ಇವತ್ತು ಒಂದು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಬೇಲ್ ಕಾಪಿ ಕೂಡ ಇವತ್ತು ಬರುತ್ತೆ ಅನ್ನುವಂಥದ್ದು ಈಗ ಸದ್ಯ ಹೇಳ್ತಾ ಇರುವಂಥದ್ದು. ಮನೆಯಿಂದ ಒಂದು ಬಟ್ಟೆಗಳಾಗಿರ್ಬೋದು, ಊಟ ಆಗಿರ್ಬೋದು ದರ್ಶನ್ ಅವರಿಗೆ ಬಂದಿರುವಂಥದ್ದು, ಮನೆಯಿಂದ ಸಂಬಂಧಿಕರು ಬಂದಿರುವಂಥದ್ದು. ದರ್ಶನ್ ಅವರಿಗೆ ಅಧಿಕೃತವಾಗಿ ಇವತ್ತೇ ಡಿಸ್ಚಾರ್ಜ್ ಆಗುತ್ತೆ ಅನ್ನೋ ಒಂದು ಬಗೆಗೆ ಯಾವುದೇ ರೀತಿಯಾದಂತಹ ಆಸ್ಪತ್ರೆಯ ಅಧಿಕೃತ ಮೂಲಗಳಿಂದ ಯಾವುದೇ ಮಾಹಿತಿ ಬಂದಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಅಭಿಮಾನಿಗಳು ಕಾತರತೆಯಿಂದ ಕಾಯ್ತಾ ಇದ್ದಾರೆ ದರ್ಶನ್ ಅವರಿಗೆ ಇವತ್ತು ಡಿಸ್ಚಾರ್ಜ್ ಆಗ್ಬೋದು ಅಂತ. ಇನ್ನೊಂದು ಅವರ ವೈದ್ಯಕೀಯ ವರದಿಯನ್ನು ನೋಡೋದಾದರೆ ಅವರಿಗೆ ಸರ್ಜರಿಯ ಅವಶ್ಯಕತೆ ಹಿನ್ನೆಲೆಯಲ್ಲಿ ಓಕೆ ಅರವಿಂದ್, ವಾಪಸ್ ಬರ್ತೀನಿ, ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ನೋಡ್ತಾ ಇದ್ವಿ, ಇದು ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಮ್ಮ ಅನೇಕ ಪ್ರತಿನಿಧಿಗಳು ಕ್ಷಣದ ಮಾಹಿತಿನ ಕೊಡ್ತಿದ್ದಾರೆ. ಸ್ಮಿತಾ ಇದ್ದಾರೆ, ಮತ್ತೊಂದು ಕಡೆ ಅರವಿಂದ್ ಕೂಡ ಮಾಹಿತಿನ ಪಡ್ಕೊಳ್ತೀವಿ. ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅತ್ತ ದರ್ಶನ್ ಡಿಸ್ಚಾರ್ಜ್, ಇತ್ತ ಪವಿತ್ರ ಕೂಡ ರಿಲೀಸ್ ಆಗಲಿದ್ದಾರೆ. ಹಿಂದೆ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ದರ್ಶನ್ ಪವಿತ್ರ ಪರ ವಕೀಲರಿಂದ ಮೆಮೊ ಸಲ್ಲಿಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜಾಮೀನು ಷರತ್ತುಗಳು ಪೂರೈಸೋದಕ್ಕೆ ಮೆಮೊ ಸಲ್ಲಿಕೆ ಆಗಿದೆ. 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಮೆಮೊ ಸಲ್ಲಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗ್ತಾ ಇದ್ದಂತೆ ಆ ಕಡೆ ಪವಿತ್ರ ಗೌಡ ಕೂಡ ಇವತ್ತು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಅವರ ತಾಯಿ ಕೂಡ ರಿಪಬ್ಲಿಕ್ ಜೊತೆ ಮಾತನಾಡ್ತಾ ಇದ್ದಾಗ ಬಹಳ ಭಾವುಕರಾದ್ರು. ಅಲ್ಲಿ ರೇಣುಕಾ ಸ್ವಾಮಿ ಅವ್ರನ್ನ ಕಳೆದುಕೊಂಡು ಪೋಷಕರು ದುಃಖ ತಪ್ತರಾಗಿದ್ರೆ, ಇಲ್ಲೂ ಕೂಡ ಪವಿತ್ರ ಗೌಡ ಅವರ ಮಗಳ ಸರಿಯಾಗಿ ಆರೈಕೆ ಆಗ್ತಾ ಇಲ್ಲ. ಆಕೆ ಕೂಡ ತಾಯಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾಳೆ. ಹಾಗಾಗಿ ಪವಿತ್ರ ಗೌಡ ಅವರ ಆಗಮನದಿಂದ ಸಂಭ್ರಮ ಇದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ರು. ಹಾಗಾಗಿ ತುದಿಗಾಲಲ್ಲಿ ಕಾಯ್ತಿದ್ದಾರೆ ಪವಿತ್ರ ಗೌಡ, ಯಾವಾಗ ಆಚೆ ಬರ್ತೀವಿ, ಬೇರೆ ಪ್ರಪಂಚ ಯಾವಾಗ ನೋಡ್ತೀವಿ ಅಂತ. ಒಟ್ನಲ್ಲಿ 4 ಗೋಡೆಯ ಮಧ್ಯೆ ಸೀಮಿತ ಆದಂತಹ ಪವಿತ್ರ ಗೌಡ ಈಗ ಒಂದ್ ರೀತಿ ಹೊಸ ಪ್ರಪಂಚಕ್ಕೆ ಬಂದಂಗೆ. ಹಾಗಾಗಿ ಒಂದ್ ಕಡೆ ಕುಟುಂಬಸ್ಥರು ಕಾಯ್ತಿದ್ದಾರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಕಾಯ್ತಿದ್ದಾರೆ. ಈ ಕಡೆ ದರ್ಶನ್ ಕೂಡ ಯಾವಾಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಅಪಾರ ಅಭಿಮಾನಿ ಬಳಗ ಕಾಯ್ತಾ ಇದೆ. ದರ್ಶನ್ ಅವರ ದರ್ಶನ ಪಡೆದುಕೊಳ್ಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಅವರಿಗೆ ರೆಗ್ಯುಲರ್ ಬೇಲ್ ನೀಡ್ತಾ ಇದ್ದಂತೆಯೇ ಅವರ ಮನೆಯ ಮುಂಭಾಗ ಯಾವ ರೀತಿ ಸಂಭ್ರಮ ಪಡ್ತಾ ಇದ್ರು ಅಭಿಮಾನಿಗಳು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ಹಾಗಾಗಿ ಒಂದ್ ಕಡೆ ದರ್ಶನ್, ಮತ್ತೊಂದು ಕಡೆ ಪವಿತ್ರ ಗೌಡ, ಇಬ್ಬರು ಕೂಡ ಒಬ್ರು ಆಸ್ಪತ್ರೆಯಿಂದ ರಿಲೀಸ್ ಆದ್ರೆ ಮತ್ತೊಬ್ರು ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮತ್ತೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಸ್ಮಿತಾ ಜೊತೆಗೆ ಮತ್ತಿಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ ತೋಳ್ಪಾಡಿ ಇದ್ದಾರೆ. ಮತ್ತೊಂದು ಕಡೆ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಿಂದ ಅರವಿಂದ್ ಕೂಡ ಜಾಯಿನ್ ಆಗ್ತಿದ್ದಾರೆ. ಅರವಿಂದ್, ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೀರಿ, ನಿರಂತರ ವರದಿ ಮಾಡ್ತಿದ್ದೀರಿ. ದರ್ಶನ್ ಅವರ ಡಿಸ್ಚಾರ್ಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಕನ್ಫರ್ಮೇಶನ್ ಇದೆಯಾ? ಆ ಕುರಿತಂತೆ ಏನಾದರೂ ಸಿದ್ಧತೆಗಳು ಆಗ್ತಾ ಇದೆಯಾ? ಅಲ್ಲಿ ಆ ವಾತಾವರಣ ನೋಡಿದಾಗ ಏನು ಮಾಹಿತಿ ಕೊಡ್ತೀರಿ? ಖಂಡಿತ ಶ್ರುತಿ, ಈಗ ಸದ್ಯ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರಿಗೆ ಇವತ್ತು ಒಂದು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಬೇಲ್ ಕಾಪಿ ಕೂಡ ಇವತ್ತು ಬರುತ್ತೆ ಅನ್ನುವಂಥದ್ದು ಈಗ ಸದ್ಯ ಹೇಳ್ತಾ ಇರುವಂಥದ್ದು. ಮನೆಯಿಂದ ಒಂದು ಬಟ್ಟೆಗಳಾಗಿರ್ಬೋದು, ಊಟ ಆಗಿರ್ಬೋದು ದರ್ಶನ್ ಅವರಿಗೆ ಬಂದಿರುವಂಥದ್ದು, ಮನೆಯಿಂದ ಸಂಬಂಧಿಕರು ಬಂದಿರುವಂಥದ್ದು. ದರ್ಶನ್ ಅವರಿಗೆ ಅಧಿಕೃತವಾಗಿ ಇವತ್ತೇ ಡಿಸ್ಚಾರ್ಜ್ ಆಗುತ್ತೆ ಅನ್ನೋ ಒಂದು ಬಗೆಗೆ ಯಾವುದೇ ರೀತಿಯಾದಂತಹ ಆಸ್ಪತ್ರೆಯ ಅಧಿಕೃತ ಮೂಲಗಳಿಂದ ಯಾವುದೇ ಮಾಹಿತಿ ಬಂದಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಅಭಿಮಾನಿಗಳು ಕಾತರತೆಯಿಂದ ಕಾಯ್ತಾ ಇದ್ದಾರೆ ದರ್ಶನ್ ಅವರಿಗೆ ಇವತ್ತು ಡಿಸ್ಚಾರ್ಜ್ ಆಗ್ಬೋದು ಅಂತ. ಇನ್ನೊಂದು ಅವರ ವೈದ್ಯಕೀಯ ವರದಿಯನ್ನು ನೋಡೋದಾದ್ರೆ ಅವರಿಗೆ ಸರ್ಜರಿಯ ಅವಶ್ಯಕತೆ ಹಿನ್ನೆಲೆಯಲ್ಲಿ ಓಕೆ ಅರವಿಂದ್, ವಾಪಸ್ ಬರ್ತೀನಿ, ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಕಡೆ ನೋಡ್ತಾ ಇದ್ವಿ, ಇದು ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಮ್ಮ ಅನೇಕ ಪ್ರತಿನಿಧಿಗಳು ಕ್ಷಣದ ಮಾಹಿತಿನ ಕೊಡ್ತಿದ್ದಾರೆ. ಸ್ಮಿತಾ ಇದ್ದಾರೆ, ಮತ್ತೊಂದು ಕಡೆ ಅರವಿಂದ್ ಕೂಡ ಮಾಹಿತಿನ ಪಡ್ಕೊಳ್ತೀವಿ. ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅತ್ತ ದರ್ಶನ್ ಡಿಸ್ಚಾರ್ಜ್, ಇತ್ತ ಪವಿತ್ರ ಕೂಡ ರಿಲೀಸ್ ಆಗಲಿದ್ದಾರೆ.
ಹಿಂದೆ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗಲಿದ್ದಾರೆ. ದರ್ಶನ್ ಪವಿತ್ರ ಪರ ವಕೀಲರಿಂದ ಮೆಮೊ ಸಲ್ಲಿಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜಾಮೀನು ಷರತ್ತುಗಳು ಪೂರೈಸುವುದಕ್ಕೆ ಮೆಮೊ ಸಲ್ಲಿಕೆ ಆಗಿದೆ. 57ನೇ CCH ನ್ಯಾಯಾಲಯಕ್ಕೆ ಮೆಮೊ ಸಲ್ಲಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗ್ತಾ ಇದ್ದಂತೆ ಆ ಕಡೆ ಪವಿತ್ರ ಗೌಡ ಕೂಡ ಇವತ್ತು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಲಿದ್ದಾರೆ. ಪವಿತ್ರ ಗೌಡ ಅವರ ತಾಯಿ ಕೂಡ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇದ್ದಾಗ ಬಹಳ ಭಾವುಕರಾದ್ರು. ಅಲ್ಲಿ ರೇಣುಕಾ ಸ್ವಾಮಿಯವ್ರನ್ನ ಅವ್ರನ್ನ ಕಳೆದುಕೊಂಡು ಪೋಷಕರು ದುಃಖ ತಪ್ತರಾಗಿದ್ರೆ, ಇಲ್ಲೂ ಕೂಡ ಪವಿತ್ರ ಗೌಡ ಅವರ ಮಗಳ ಸರಿಯಾಗಿ ಆರೈಕೆ ಆಗ್ತಾ ಇಲ್ಲ. ಆಕೆ ಕೂಡ ತಾಯಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾಳೆ. ಹಾಗಾಗಿ